ಆನ್ಸರ್ ಬರೆಯುವಾಗ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಇದು ನಿಮ್ಮ ಆನ್ಸರ್ ಶೀಟ್ ಅಂತ ಅನ್ಕೊಡ್ರಿ. ಫಸ್ಟಿಗೆ 15 MCQ ಇರ್ತದಲ್ಲ, ಅವುಗಳನ್ನು 1 by 1 ಅಂತಂದರೆ ಒಂದು ಲೈನ್ ಬಿಟ್ಟು 1 2 3 4 5 6 7 8 9 10 11 12 13 14 15 ಅಂತ ಹಾಕಿ ಲಾಸ್ಟ್ ಒಂದು 5 ಲೈನ್ಸ್ ಏನಾದರೂ ಇದ್ದು ಅಂತಂತಂದರೆ ಅದನ್ನು ಅದರಲ್ಲಿನೂ ಸಹಿತ 16 17 18 19 20 ಅಂತ ಹಾಕಿ ಮುಗಿಸ್ಬಿಡ್ಬೇಕು. ಇದು ಒಂದು 2 ಪೇಜ್ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು MCQ ಯೂಸ್ ಮಾಡ್ಕೊಳ್ಳಿ. ಒಂದು ಲೈನ್ ಬಿಟ್ಟು ಒಂದು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಪೇಜಿಗೆ ಬಂದುಬಿಟ್ಟು 2 ಮಾರ್ಕ್ಸಿಂದು ಇವು 2 ಪೇಜಲ್ಲಿ ಬರೆದ್ಬಿಡಿ ಸೈಡ್ ಬೈ ಸೈಡ್. ಅಂತಂದರೆ ಕೆಲವೊಂದಿಷ್ಟು ಕ್ವಶನ್ಸ್ ಬಹಳ ಈಸಿ ಆಗಿರ್ತದೆ. ಅಲ್ಲಿ ಮೇಲ್ಗಡೆ ಕ್ವಶನ್ ನಂಬರ್ ಹಾಕಿ ಇದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಈ ರೀತಿ ನೀವು 5 ಕ್ವಶನ್ಸನ್ನು ಬರೆಯೋದಿರ್ತದೆ. 5 ಕ್ವಶನ್ಸ್ ಬರೆದ್ಬಿಡ್ರಿ. ಕೆಲವೊಂದಿಷ್ಟು ಕ್ವಶನ್ಸ್ ಅಂತೂ ಕೇವಲ 2 ಲೈನಲ್ಲಿ ಬರೆಯೋದಿರ್ತದೆ, ಕೆಲವೊಂದಿಷ್ಟು ಕ್ವಶನ್ಸ್ ಅಂತೂ ಜಾಸ್ತಿ ಬರೆಯೋದಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ರೈಟ್ ದ ಕ್ಯಾರಿಯೋ ಟೈಪ್ ಆಫ್ ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಅಂತ ಕೇಳಿದಾಗ ನೋಡಿರಲಿ, ಕ್ಯಾರಿಯೋ ಟೈಪ್ 1 ಲೈನು ಮತ್ತು ಅದರ ಸಿಂಪ್ಟಮ್ಸು 1-2 ಲೈನ್ ಮುಗಿದೋಯ್ತು. ಇಷ್ಟರಲ್ಲಿ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಬರಿಬೋದು. ಮತ್ತು ದ ಕೆಮಿಕಲ್ ಸೀಕ್ರೆಟೆಡ್ ಡ್ಯೂರಿಂಗ್ ದ ಅಲರ್ಜಿ ಹಿಸ್ಟಮೈನ್ ಮತ್ತು ಸಿರೋಟೋನಿನೂ ಕೂಡ ಬರಿಬೋದು. ಮತ್ತು ಅದೇ ರೀತಿಯಾಗಿ 3 ಮಾರ್ಕ್ಸ್ನು ಸಹಿತ ಕೇಳಿದಾಗ ಅವಾಗಲೂ ಸಹಿತ ಏನು ಮಾಡಬೇಕಂತಂತಂದರೆ ಹೊಸ ಪೇಜ್ ಇದ್ಲಿಂತಂದರೆ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಸಹಿತ ನೀವು ನೋಡಿ ಆನ್ಸರ್ಸನ್ನು ಬರೀದಾದರೆ ಒಂದು ಪೇಜಲ್ಲಿ 2 ಆನ್ಸರ್ಸನ್ನು ಬರೀರಿ. 2 ಮಾರ್ಕ್ಸಿಂದಾಗಿರ್ಬೋದು, 3 ಮಾರ್ಕ್ಸಿಂದಾಗಿರ್ಬೋದು. ಮತ್ತು ಯಾವುದಕ್ಕೂ ಅರ್ಧ ಆನ್ಸರ್ ಕೆಳಗಡೆ ಉಳಿತಂತಂದರೆ ಆ ಕಡೆ ಸೈಡಿಗೆ ಬರೆಯೋದು ಇದೊಂದು ಸ್ವಲ್ಪ ಅವಾಯ್ಡ್ ಮಾಡಿ, ಅದು ಅಷ್ಟು ನೀಟಾಗಿ ಅನಿಸಲ್ಲ. ಮತ್ತು ಡೈಗ್ರಾಮತಿ ಏನಾದರೂ ಡ್ರಾ ಮಾಡಬೇಕಾದ್ರೆ ಪೇಜ್ ಮಿಡಲಲ್ಲಿ ಸೆಂಟರಲ್ಲಿ ಡೈಗ್ರಾಮನ್ನು ಡ್ರಾ ಮಾಡ್ತಾಯಿರಿ. ಮತ್ತು 5 ಮಾರ್ಕ್ಸಿಗೆ ಯಾವಾಗಲೂ ಹೊಸ ಪೇಜನ್ನೇ ಯೂಸ್ ಮಾಡಿಕೊಡ್ರಿ. 5 ಮಾರ್ಕ್ಸಿಗೆ ಇಲ್ಲಿ ಮೇಲ್ಗಡೆಗೆ ಕ್ವಶನ್ ನಂಬರ್ ಹಾಕಿ ಇದು ಕಂಪ್ಲೀಟ್ ಪೇಜನ್ನು ಯೂಟಿಲೈಸ್ ಮಾಡಿಕೊಡ್ರಿ. ಜಾಸ್ತಿ ದೊಡ್ಡದಾಗಿನೂ ಡಯಾಗ್ರಾಮ್ ತೆಗಿಬೇಡ್ರಿ, ಜಾಸ್ತಿ ಸಣ್ಣದಾಗಿನೂ ಸಹಿತ ಡಯಾಗ್ರಾಮ್ ತೆಗಿಬೇಡ್ರಿ. ಮಿಡಲಲ್ಲಿ ಮೀಡಿಯಮ್ ಸೈಜಲ್ಲಿ ಡಯಾಗ್ರಾಮ್ ತೆಗೆದು ಲೇಬಲ್ ಅಂತೂ ಕಂಪಲ್ಸರಿ. ಯಾವುದೇ 5 ಮಾರ್ಕ್ಸಿಂದ ಬರೀತಾ ಇರ್ತೀರಿ, ಈ ಪೇಜಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಉಳಿದಿರ್ತದೆ ಅಂತ ತಿಳ್ಕೊರಿ. ನೆಕ್ಸ್ಟ್ ಇನ್ನೊಂದು 5 ಮಾರ್ಕ್ಸಿಂದಲ್ಲಿ ಸ್ಟಾರ್ಟ್ ಮಾಡಿಬಿಡಿ. ಯಾವಾಗಲೂ ಹೊಸ ಪೇಜ್ಲಿಂತ ಮೇಲ್ಗಡೆಯಿಂದನೇ ಏನು ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಬೇಕು. ಮತ್ತು ಒಂದು ಈ ಸೈಡ್ ಬೈ ಸೈಡ್ ಪೇಜಸ್ ಏನಿರ್ತದಲ್ಲ 5 ಮಾರ್ಕ್ಸಿಗೆ ಯೂಟಿಲೈಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂದರೆ ಕೆಲವೊಂದಿಷ್ಟು ಕ್ವಶನ್ಸು ಒಂದೇ ಪೇಜಲ್ಲಿ ಮುಗಿಸುವಾಗ ಆಗಿರಲ್ಲ, 2 ಪೇಜಸ್ಗಳು ಬೇಕಾಗಿರ್ತದೆ. ಈ ರೀತಿ ಸೈಡ್ ಬೈ ಸೈಡ್ ಪೇಜಸ್ ಇದ್ದರೆ ಚೆಕ್ ಮಾಡೋರಿಗೂ ಸಹಿತ ಅನುಕೂಲ ಆಗುತ್ತೆ.